ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24 ಸಾಲಿನಲ್ಲಿ ಸರ್ಕಾರಿ ಒಂದು ಕೋಟದ ಪ್ರಕಾರ ಸೀಟನ್ನು ಬಯಸಿ ಬಿ ಎಡ್ಗೆ ಅಪ್ಲಿಕೇಶನ್ ಹಾಕ್ತಂಥ ಎಲ್ಲ ವಿದ್ಯಾರ್ಥಿಗಳು ಕೂಡ ಇದೆ. ಈಗ ಅಂದರೆ ಎಲ್ಲರಲ್ಲ ಕೆಲವರು ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ಹೆಸರು ಬಂದಿರುವಂಥ ವಿದ್ಯಾರ್ಥಿಗಳು ಏನಿದೆಲ್ಲ ಇವ್ರುಗಳಿಗೆ ಕಾಲೇಜು ಸಿಕ್ಕಿದೆ. ಸೊ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಕಾಲೇಜ್ ಸಿಕ್ಕಿಲ್ಲ. ಸೊ ಅಥವಾ ವಿದ್ಯಾರ್ಥಿಗಳಿಗೆ ಸ್ಟಾರ್ ಮಾರ್ಕ್ ಬಂದಿದೆ. ಬೇರೆ ಬೇರೆ ಒಂದು ಪ್ರಶ್ನೆಗಳನ್ನು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೂಡ ಕೊಡ್ತೇವೆ. ಇದೀಗ ಕಾಲೇಜ್ ಸಿಕ್ಕಿದೆ, ಬಟ್ ನಮಗೆ ಆ ಒಂದು ಕಾಲೇಜ್ಗೆ ಅಡ್ಮಿಷನ್ ಆಗೋದಕ್ಕೆ ಇಷ್ಟ ಇಲ್ಲ. ಸೊ ರೀಸನ್ಸ್ ವಿದ್ಯಾರ್ಥಿಗಳು ಒಂದೊಂಥರ ಹೇಳ್ತಾ ಇರುವಂಥದ್ದು, ನಮಗೆ ದೂರ ಇದೆ, ಸೊ ಹಾಗಾಗಿ ನಾವು ಕಾಲೇಜ್ ಚೇಂಜ್ ಮಾಡಬೇಕು, ಅಥವಾ ನಮಗೆ ನಮ್ಮ ಫ್ರೆಂಡ್ಸ್ಗಳಿಗೆ ಬೇರೆ ಕಾಲೇಜ್ ಸಿಕ್ಕಿದೆ, ಅಥವಾ ನಮಗೆ ಬೇರೆ ಕಾಲೇಜ್ ಸಿಕ್ಕಿದೆ, ಸೊ ಹಾಗಾಗಿ ನಾವು ಕಾಲೇಜ್ ಚೇಂಜ್ ಮಾಡಬೇಕು, ಅಥವಾ ನಮಗೆ ಸಿಕ್ಕಿರುವಂಥ ಕಾಲೇಜ್ ನಮಗೆ ಇಷ್ಟ ಇಲ್ಲ, ಸೊ ನಾವು ಚೇಂಜ್ ಮಾಡಬೇಕು. ಈ ಥರ ಒಂದೊಂದು ರೀತಿಯಲ್ಲಿ ಒಟ್ಟು ಕಾಲೇಜ್ ಚೇಂಜ್ ಮಾಡಬೇಕು, ಯಾವ ಥರ ಚೇಂಜ್ ಮಾಡಬೇಕು, ಏನೇನು ಪ್ರೋಸೆಸ್ ಇರುತ್ತೆ, ನಾವೇನು ಮಾಡಬೇಕು ಇವಾಗ ಅಂತ ಸಾಕಷ್ಟು ವಿದ್ಯಾರ್ಥಿನಿಯರ ಕಡೆಯಿಂದ ಕಮೆಂಟಲ್ಲಿ ಆಗಿರ್ಬೋದು, ಇನ್ಸ್ಟಾಮಲ್ಲಿ ಆಗಿರ್ಬೋದು ಹೆಚ್ಚಿಗೆ ಪ್ರಶ್ನೆಗಳು ಇದ್ರ ಬಗ್ಗೆನೇ ಬರ್ತಾ ಇರುವಂಥದ್ದು. ಸೊ ಬೇರೆ ಬೇರೆ ಪ್ರಶ್ನೆಗಳು ಬರ್ತಿದೆ. ಮೆಜಾರಿಟಿ ಕ್ವಶನ್ಸು ಕಾಲೇಜ್ ಚೇಂಜ್ ಮಾಡಬೇಕು, ಸೀಟ್ ಸಿಕ್ಕಿದ್ರು ಕೂಡ ಈ ಒಂದು ಕಾಲೇಜಲ್ಲಿ ನಮಗೆ ಬೇಡ, ನಾವು ಸೆಕೆಂಡ್ ರೌಂಡ್ಗೆ ಹೋಗೋದಕ್ಕೆ ಆಪ್ಷನ್ ಇದೆಯಾ, ಅಥವಾ ಯಾವ ಥರ ಹೋಗಬೇಕು ಸೆಕೆಂಡ್ ರೌಂಡ್ ಅಂದರೆ ಸೆಕೆಂಡ್ ರೌಂಡಲ್ಲಿ ಸೊ ಈಗ ಯಾವ ಥರ ಸೆಲೆಕ್ಟ್ ಮಾಡ್ಕೊಳ್ಳೋದು, ನಾವು ಏನು ಎತ್ತಂತೆಲ್ಲ ಪ್ರಶ್ನೆಗಳು ಬರ್ದಿತ್ತಲ್ಲ, ಎಲ್ಲದರ ಕುರಿತು ಈ ವಿಡಿಯೋದಲ್ಲಿ ಮಾಹಿತಿನ ಕೊಡ್ತಾ ಇರುವಂಥದ್ದು. ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ. ಬಿ ಎಡ್ ಕುರಿತು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನಮ್ಮ ಚಾನಲಲ್ಲಿ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಎಲ್ಲ ನಿಮ್ಮ ಸ್ನೇಹಿತರಿಗೆ ಮರಿದೆ ವಿಡಿಯೋನ ಈಗಲೇ ಶೇರ್ ಮಾಡಿ. ಒಂದು ಲೈಕ್ ಅಥವಾ ಡಿಸ್ಲೈಕ್ ನಿಮಗೆ ಬಿಟ್ಟಿರುತ್ತೆ ನಾವು ಆಪ್ಷನನ್ನು. ಸೊ ವಿಡಿಯೋ ನೋಡ್ತಕ್ಕಂಥ 10 ಜನದಲ್ಲಿ ಒಬ್ಬರು ಕೂಡ ಲೈಕನ್ನು ಮಾಡ್ತಾ ಇಲ್ಲ ಅಂತ ಕಾಣಿಸ್ತಿದೆ. ಸೊ ಇಷ್ಟ ಆಗ್ತಿಲ್ವ ಏನು ಎತ್ತಾ ಬಿ ಎಡ್ನ ಒಂದು ವೀಡಿಯೋಸ್ಗಳು ನಿಮಗೆ ಬಿಟ್ಟಿರೋವಂಥದ್ದು. ಸೊ ನಮಗೆ ಏನಾದ್ರು ಪ್ರೋತ್ಸಾಹ ಕೊಡಬೇಕು ನಾವು ಮಾಡ್ತಿರುವಂಥ ಕೆಲಸಕ್ಕೆ ಅಂತಂದರೆ ಇಲ್ಲಿ ಕೂಡ ವೀಕ್ಷಣೆ ಮಾಡ್ಕೋಬೋದು ಅಂತ ಹೇಳ್ತಾ, ಟೆಲಿಗ್ರಾಮ್ ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ನೋಟಿಫಿಕೇಶನ್ಗಳಾಗಿರ್ಬೋದು, ಅಧಿಕೃತವಾಗಿ ಇಲಾಖೆ ಕಡೆಯಿಂದ ಪ್ರಕಟ ಆಗ್ತಕ್ಕಂಥ ಒಂದು PDF-ಗಳನ್ನು ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇವೆ ಕನ್ನಡ ವೇದ ಬಿ ಎಡ್ ಅಫಿಷಿಯಲ್ ಗ್ರೂಪ್ನಲ್ಲಿ ಟೆಲಿಗ್ರಾಮ್ ಚಾನಲ್ನಲ್ಲಿ. ಸೊ ಅಂತ ಹೇಳ್ತಾ, ಈಗ ಇನ್ಸ್ಟಾಗ್ರಾಮ್ ಇಂಥ ಪ್ರಶ್ನೆ ಡೌಟ್ ಇದ್ರೂ ಕೂಡ ಮೆಸೇಜ್ ಮಾಡೋದ್ರ ಮೂಲಕ ನಮ್ಮ ಜೊತೆ ಉತ್ತರನ ಪಡ್ಕೋಬೋದು. ಸಾಕಷ್ಟು ಮೆಸೇಜ್ಗಳು ಬರ್ತಿದೆ, ಆದಷ್ಟು ರಿಪ್ಲೈ ಕೂಡ ಆಗ್ತಾ ಇದ್ದಾವೆ ಅಂತ ಹೇಳ್ತಾ, ಸೊ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಸೊ ಬಿ ಎಡ್ಗೆ ಕಾಲೇಜಿಗೆ ಅಪ್ಲಿಕೇಶನನ್ನು ಗೌರ್ಮೆಂಟ್ ಕೋಟಾದ ಒಂದು ಸೀಟ್ಗೆ ಅಪ್ಲಿಕೇಶನ್ ಹಾಕಿದಿರಿ. ಸೊ ಎಲಿಜಿಬಲ್ ಲಿಸ್ಟ್ ಆಯಿತು, ವೆರಿಫಿಕೇಶನ್ ಕೂಡ ಆಯಿತು, ಕಾಲೇಜ್ ಸೆಲೆಕ್ಷನ್ ಲಿಸ್ಟಲ್ಲಿ ನಿಮ್ಮ ಹೆಸರು ಬಂದಿದೆ. ಸೊ ಆದರೆ ಇವಾಗ ನಿಮಗೆ ಸಿಕ್ಕಿರುವಂಥ ಕಾಲೇಜು ನಿಮಗೆ ಇಷ್ಟ ಆಗ್ತಾ ಇಲ್ಲ. ಈ ಒಂದು ವಿದ್ಯಾರ್ಥಿಗಳು ನಮಗೆ ಬಂದಿರುವಂಥ ಕಾಲೇಜು ನಮಗೆ ಬೇಡ, ಬೇರೆ ಕಾಲೇಜು ನಮಗೆ ಬೇಕು ಅನ್ನೋಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಎತ್ತ ಅಂತೆಲ್ಲ ಕೇಳ್ತಾ ಇದ್ದೀರಲ್ಲ, ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಸೋವಂಥದ್ದಾದರೆ, ಸೊ ನಿಮಗೆ ವಿದ್ಯಾರ್ಥಿಗಳಿಗೆ ಸೆಕೆಂಡ್ ರೌಂಡ್ಗೆ ಕೂಡ ಹೋಗ್ಬೋದಾಗಿರುತ್ತೆ. ಆ ಆಪ್ಷನ್ ಎಂಟ್ರಿ ಮಾಡೋದ್ರ ಮುಖಾಂತರ ಅಲ್ಲಿ ಕೂಡ ನಿಮಗೆ ಬೇಕಾದಂಥ ಕಾಲೇಜನ್ನು ಪಡ್ಕೋಬೋದಾಗಿರುತ್ತೆ. ಬಟ್ ಆದರೆ ಸೆಕೆಂಡ್ ರೌಂಡ್ಗೆ ಹೋದಂಥ ಪಕ್ಷದಲ್ಲಿ ಕಾಲೇಜ್ ಸಿಗುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ ಸಾಕಷ್ಟು ವಿದ್ಯಾರ್ಥಿಗಳಿಗೆ ರಿಸರ್ವೇಷನ್ ಪರ್ಸೆಂಟೇಜ್ ಎಲ್ಲ ಮ್ಯಾಟರ್ ಆಗ್ತವೆ. ಸೊ ಹಾಗಾಗಿ ನಿಮಗೆ ಈಗಿರೋ ಸಿಕ್ಕಿರುವಂಥ ಕಾಲೇಜನ್ನು ಕೂಡ ಕಳ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ ಒಂದು ಹೇಳೋದಾದರೆ. ಇನ್ನೊಂದು, ನೀವು ಜಾಸ್ತಿ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು ರಿಸರ್ವೇಷನ್ಸ್ ಇರೋದ್ರಿಂದನೇ ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿರ್ತೀರಾ. ಸೊ ನಿಮಗೆ ಈ ಒಂದು ಕಾಲೇಜ್ ಸೆಲೆಕ್ಟ್ ಆಗಿರುವಂಥ ಕಾಲೇಜ್ ಇಷ್ಟ ಇಲ್ಲ ಅಂದರೆ ನೀವು ಬೇರೆ ಕಾಲೇಜ್ಗೆ ಹೋಗ್ಬೋದಾಗಿರುತ್ತೆ. ಬಟ್ ಮೇನ್ಲಿ ನಾನು ಹೇಳೋಂಥದ್ದು ಇಷ್ಟಪಡೋದೇನೆಂದರೆ ವಿದ್ಯಾರ್ಥಿಗಳಿಗೆ ಸಿಕ್ಕಿರುವಂಥ ಕಾಲೇಜಲ್ಲೇ, ಸೊ ನಿಮಗೆ ಮೇನ್ಲಿ ತುಂಬ ರೀಸನ್ ಇದೆ, ನನಗೆ ಆಗೋದೇ ಇಲ್ಲ ಇಲ್ಲಿ ಕಾಲೇಜ್ ಅನ್ನೋಂಥ ಪಕ್ಷದಲ್ಲಿ ಆ ಒಂದು ವಿದ್ಯಾರ್ಥಿಗಳು ಮಾತ್ರ ಚೇಂಜ್ ಮಾಡಿ, ತುಂಬ ದೂರ ಆಗುತ್ತೆ ನನಗೆ, ಸೊ ಅಥವಾ ನನಗೆ ಒಂದು ಕಾಲೇಜ್ ಸರಿ ಇಲ್ಲ, ಇನ್ನೊಂದು ಮತ್ತೊಂದು ಈ ಒಂದು ರೀಸನ್ ಇದ್ದರೆ ಚೇಂಜ್ ಮಾಡಿ ಅಷ್ಟೇ. ಅಥವಾ ಅದನ್ನು ಬಿಟ್ಟು ನಮ್ಮ ಫ್ರೆಂಡ್ಸ್ಗೆ ಬೇರೆ ಕಾಲೇಜ್ ಸಿಕ್ಕಿದೆ, ಇನ್ನೊಂದು ಮತ್ತೊಂದು ಸಣ್ಣ ಒಂದು ವಿಷಯಗಳಿಗೆ ನೀವು ಇದನ್ನು ಕಾಲೇಜ್ ಚೇಂಜ್ ಮಾಡೋಕೆ ಹೋಗ್ತೀರಾ ಅಂದರೆ ಕಾಲೇಜ್ ಸೀಟು ಕಳ್ಕೊಳ್ಳುವಂಥ ಸಾಧ್ಯ ಇರುತ್ತೆ. ನಾನೇನು ಎದುರಿಸ್ತಾ ಇಲ್ಲ, ಬಟ್ ಇರುವಂಥ ವಿಷಯನ ಹೇಳ್ತಾ ಇರೋದಷ್ಟೇ. ಈಗ ವಿದ್ಯಾರ್ಥಿಗಳಿಗೆ ಓಕೆ ನಾನು ಚೇಂಜ್ ಮಾಡಲೇಬೇಕು, ಸೆಕೆಂಡ್ ರೌಂಡ್ಗೆ ನಾನು ಹೋಗ್ತೀನಿ ಅನ್ನೋಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳು ಈ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕನ್ನು ಕೊಡಲಾಗಿರುವಂಥದ್ದು. ಈ ಒಂದು ವೆಬ್ಸೈಟ್ಗೆ ಡೈರೆಕ್ಟಾಗಿ ಲಿಂಕನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಡೈರೆಕ್ಟಾಗಿ ಇಲ್ಲಿಗೆ ಬರ್ತೀರಾ. ಕ್ಲಿಕ್ ಹಿಯರ್ ಟು ಲಾಗಿನ್ ಜನರೇಟ್ ಚರನ್ ಅಂತ ಏನಿದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ವೆಬ್ಸೈಟ್ ಸರ್ವರ್ ಡೌನ್ ಇನ್ನೊಂದು ಮತ್ತೊಂದು ಅಂತ ಹೇಳ್ತಾ ಇದ್ದೀರಿ. ಸೊ ಅದಕ್ಕೆ ಡೈರೆಕ್ಟ್ ಲಿಂಕನ್ನು ಕೊಟ್ಟಿದ್ದೀನಿ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ನೀವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ ಏನೇನು ಕೊಟ್ಟಿರ್ತಿರಲ್ಲ ಅದನ್ನು. ಸೊ ಅದನ್ನು ಕೊಟ್ಟಾದ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಒಂದು ಅಕೌಂಟ್ ಓಪನ್ ಆಗುತ್ತೆ. ಸೊ ಅದ್ರ ಓಪನ್ ಆದಮೇಲೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದಾಗಿರುತ್ತೆ. ಝೂಮ್ ಮಾಡಿದ್ರೆ ಚಲನ್ ಡೌನ್ಲೋಡ್ ಅಂತಾಗಿರ್ಬೋದು, ನೆಕ್ಸ್ಟ್ ರೌಂಡ್ ಅಂತಾಗಿರ್ಬೋದು, ಲಾಗೌಟ್ ಅಂತಾಗಿರ್ಬೋದು ಇರುತ್ತೆ. ನೆಕ್ಸ್ಟ್ ರೌಂಡ್ ಹೋಗಬೇಕು ಅಂತಿರೋದ್ರಿಂದ ನೆಕ್ಸ್ಟ್ ರೌಂಡ್ ಅನ್ನೋದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ನಿಮ್ಮದು ವಿದ್ಯಾರ್ಥಿದು. ಸೊ ಅವ್ರ ಅಪ್ಲಿಕೇಶನ್ ನಂಬರ್ ಆಗಿರ್ಬೋದು, ವಿದ್ಯಾರ್ಥಿಯ ಹೆಸರಾಗಿರ್ಬೋದು, ಕ್ಯಾಂಡಿಡೇಟ್ ತೂಕ ಇರುತ್ತೆ. ಸೊ ಅಲ್ಲಿ ಕೆಳಗಡೆ ವೀಕ್ಷಣೆ ಮಾಡ್ಬೋದಾಗಿತ್ತೆ. ವುಡ್ ಯು ಲೈಕ್ ಟು ಗೋ ಟು ನೆಕ್ಸ್ಟ್ ರೌಂಡ್ ಅಂತ. ಸೊ ಮುಂದಿನ ಸುತ್ತಿನ ಸೀಟು ಹಂಚಿಕೆ ಆಯ್ಕೆ ಬಯಸುವಿರ ಅಂತ ಕೇಳ್ತಾ ಇದೆ. ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು, ಕಾಲೇಜ್ ಬೇರೆದು ಬೇಕು ಅಂತಿರೋದ್ರಿಂದ, ನೆಕ್ಸ್ಟ್ ರೌಂಡ್ಗೆ ಹೋಗಬೇಕು ಅಂತಿರೋದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡಿ. ಸೊ ಈ ಥರ ಬೇರೆ ಯಾವುದೇ ವಿದ್ಯಾರ್ಥಿ ಆದರೂ ಕೂಡ ನೋ ಅಂತಲೂ ಕೂಡ ಸೆಲೆಕ್ಟ್ ಮಾಡಬೇಡಿ. ನೋ ಅಂತ ನೀವು ಸೆಲೆಕ್ಟ್ ಮಾಡಿದ್ರೆ ಸೊ ಯಾವುದೇ ಒಂದು ಸುತ್ತಿನ 2023-24 ಸಾಲಿನಲ್ಲಿ ನಿಮ್ಮನ್ನು ಕನ್ಸಿಡರ್ ಮಾಡೋದಿಲ್ಲ ಅಂತ ಒಂದು ನೋ ಅಂತ ಆಪ್ಷನ್ ಇರುವಂಥದ್ದು. ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ಒಂದು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗಿರೋದ್ರಿಂದ ಎಸ್ ಅಂತ ಸೆಲೆಕ್ಟ್ ಮಾಡಿ ಅಷ್ಟೇ. ಸೊ ಇಲ್ಲಾಂದರೆ ಬೇರೆ ವಿದ್ಯಾರ್ಥಿಗಳು ಚಲನನ ಡೌನ್ಲೋಡ್ ಮಾಡಿಕೊಂಡು ಸೊ ಅಡ್ಮಿಷನ್ ಅಷ್ಟೇ ನೀವು ಆಗಬೇಕಾಗುತ್ತೆ, ಬೇರೆ ಏನೂ ಮಾಡೋಕ್ಕೆ ಹೋಗಬೇಡಿ. ಎಲ್ಲ ಹಾಕ್ಬಿಟ್ಟು ಸೊ ವಿದ್ಯಾರ್ಥಿಗಳು ಅದನ್ನು ಸೆಲೆಕ್ಟ್ ಮಾಡಿದ್ಮೇಲೆ ಸೆಕೆಂಡ್ ರೌಂಡ್ಗೆ ನಿಮ್ಮನ್ನು ಕನ್ಸಿಡರ್ ಮಾಡ್ತಾರೆ. ನಂತರದಲ್ಲಿ ಆಪ್ಷನ್ ಎಂಟ್ರಿ ಇನ್ನೊಂದು ಮತ್ತೊಂದು ಅಂತ ಏನು ಬರುತ್ತಲ್ಲ ಅದರ ಕುರಿತು ನಾವು ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಕೊಡ್ತೀವಿ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ 6ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತಾರೆ ಅವರು. ಸೊ ಈಗ ಫಸ್ಟ್ ರೌಂಡಲ್ಲಿ ಸೀಟ್ ಸಿಕ್ಕಿದೆಯಲ್ಲ ನಿಮಗೆ, ಅದೇ ಕಾಲೇಜ್ ನನಗೆ ಸಿಕ್ಕಿದೆ, ಸೊ ಅದೇ ಕಾಲೇಜಲ್ಲಿ ಅಡ್ಮಿಷನ್ ಆಗ್ತೀನಿ ಅಂದರೆ ಜನವರಿ 5ನೇ ತಾರೀಕು ಒಳಗಡೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕಿರುತ್ತೆ. ಡಿಸೆಂಬರ್ 30ರಿಂದ ಜನವರಿ 3ನೇ ತಾರೀಕು ತನಕ ಅಡ್ಮಿಷನ್ ಸ್ಲಿಪ್ಪನ್ನು ಪಡ್ಕೊಂಡು SBI ಬ್ಯಾಂಕಲ್ಲಿ ಚಲನ ಅದು ಇದೆಲ್ಲ ಮುಗಿಸ್ಕೊಂಡು, ಸೊ ಅದ್ರ ಬಗ್ಗೆ ಕೂಡ ಎಕ್ಸ್ಪ್ಲೇನ್ ಮಾಡಿದ್ದೀವಿ ಕಂಪ್ಲೀಟಾಗಿ. ಸೊ ಜನವರಿ 5 ಒಳಗಡೆ ಅಡ್ಮಿಷನ್ ಆಗಬೇಕು ಅಂತ ಕೊಟ್ಟಿದ್ದಾರೆ.
ನಂತರದಲ್ಲಿ 6ನೇ ತಾರೀಕಿನಂದು ಸೀಟ್ ಮೆಟ್ರಿಕ್ಸನ್ನು ಪ್ರಕಟ ಮಾಡ್ತೀವಿ ಅಂತ ಹೇಳಿದರೆ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಉಳ್ಕೊಂಡಿದೆ ಅಂತ. ನಂತರದಲ್ಲಿ 7, 8ನೇ ತಾರೀಕಿನಂದು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತೇವೆ. ನಂತರದಲ್ಲಿ 11ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ಸೆಕೆಂಡ್ನ 2ನೇ ಸುತ್ತಿನ ಸೀಟು ಹಂಚಿಕೆಯ ಪಟ್ಟಿ ಪ್ರಕಟ ಆಗ್ತದೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ನೀವು 11ನೇ ತಾರೀಕಿನ ಲಿಸ್ಟ್ನಲ್ಲಿ ನಿಮ್ಮ ಹೆಸರು ಬರಬೇಕು ಅಂದರೆ 6ನೇ ತಾರೀಕಿನ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ಸೆಕೆಂಡ್ ರೌಂಡ್ಗೆ ಆಯ್ಕೆ ಮಾಡುವಂಥ ವಿದ್ಯಾರ್ಥಿಗಳು 7, 8ನೇ ತಾರೀಕಿನ ಇರುತ್ತಲ್ಲ, ಸೊ ಅದೆಲ್ಲ ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ. ಇನ್ನು ಹೆಚ್ಚಿಗೆ ಕಾಲೇಜ್ ಸೆಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ಕಾಲೇಜಿನ ಆದ್ಯತೆಯನ್ನು ಚೇಂಜ್ ಮಾಡೋದಾಗಿರ್ಬೋದು, ಈ ಒಂದು ಪ್ರೊಸೆಸ್ ಇರುತ್ತೆ. ಇದ್ರ ಬಗ್ಗೆ ಎಲ್ಲ ಮುಂದಿನ ದಿನದಲ್ಲಿ ಅಪ್ಡೇಟ್ಸ್ ಇನ್ಫಾರ್ಮೇಷನ್ನ ಕೊಡ್ತಾ ಇರ್ತೇವೆ. ಸದ್ಯಕ್ಕಿರುವಂಥ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳು ಕಾಲೇಜನ್ನು ಕೂಡ ಚೇಂಜಸ್ ಮಾಡ್ಕೋಬೋದಾಗಿರುತ್ತೆ. ಮೇನ್ ರೀಸನ್ ಇದ್ದರೆ ಮಾತ್ರ ಚೇಂಜ್ ಮಾಡೋಕ್ಕೆ ಹೇಳಿ ಅಂತ ನಾನು ಇಷ್ಟಪಡ್ತೇನೆ. ಯಾಕಂದರೆ ಸುಮ್ಮನೆ ಏನೋ ಚೇಂಜ್ ಮಾಡೋಕೆ ಹೋಗಿ ಇರೋ ಕಾಲೇಜನ್ನು ಕಳ್ಕೊಬೇಡಿ ಅಂತ ಹೇಳುತ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇರೋವಂಥದ್ದು. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಬೆಲ್ ಐಕನ್ ಕ್ಲಿಕ್ ಮಾಡಿ ಇಟ್ಕೊಂಡಿರಿ.